Hi friends, hi, welcome to all of you. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತು ನಾವು ಜಗತ್ತಿನ ಅತ್ಯಂತ ವೈವಿಧ್ಯಮಯವಾದಂತಹ ಒಂದು ಖಂಡ, ಹೈಲಿ ಡೈವರ್ಸಿಫೈಡ್ ಕಾಂಟಿನೆಂಟ್ ಆನ್ ಪ್ಲಾನೆಟ್ ಅರ್ತ್, ದಟ್ ಈಸ್ ಆಫ್ರಿಕಾ ಖಂಡದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಸರ್, ಆಫ್ರಿಕಾ ಅಂದರೆ ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ, ಕಾಂಟಿನೆಂಟ್ ಆಫ್ ಡಾರ್ಕ್ನೆಸ್. ಅಂದರೆ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಎಜುಕೇಷನ್ನು ಅವೇರ್ನೆಸ್ಸು ಕಡಿಮೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಆಫ್ರಿಕಾದ ಕೆಲವು ದೇಶಗಳು ಕೂಡ ಬಹಳಷ್ಟು ಮುಂದುವರಿತಾ ಇರುವಂಥದ್ದು. ಸೊ ಆಫ್ರಿಕಾದ ಬಗ್ಗೆ ನಾವು ನೋಡಬೇಕು. ಬಹಳ ವೈವಿಧ್ಯಮಯವಾದಂತಹ ಒಂದು ಖಂಡ. ಯಾಕಂದರೆ ಆಫ್ರಿಕಾದೊಳಗಡೆ ನೇಚರ್ ಇದೆ, ಅಲ್ಲಿ ಮರುಭೂಮಿ ಇದೆ, ಸಮುದ್ರ ಇದೆ, ಆಮೇಲೆ ಹುಲ್ಲುಗಾವಲುಗಳಿದಾವೆ, ಇಕ್ವೆಟೋರಿಯಲ್ ರೇನ್ ಫಾರೆಸ್ಟ್ ಇದೆ, ಎ ಟು ಜೆಡ್ ಎಲ್ಲ ಜಿಯೋಗ್ರಫಿಕಲ್ ಫೀಚರ್ಸ್ ಕೂಡ ಇರುವಂತಹ ಭೂಮಿಯ ಮೇಲಿನ ಏಕೈಕ ಖಂಡ ಅಂತಂದ್ರೆ ನಮ್ಮ ಆಫ್ರಿಕಾ ಖಂಡ. ಸೊ ಆಫ್ರಿಕಾ ಖಂಡವನ್ನು ನಾವು ನೋಡಬೇಕಾದ್ರೆ ಇಲ್ಲಿ ನಮಗೆ ಆಫ್ರಿಕಾ ಖಂಡ ಕಂಡು ಬರ್ತದೆ. ದಿಸ್ ಈಸ್ ಆಫ್ರಿಕನ್ ಕಾಂಟಿನೆಂಟ್. ಇಲ್ಲಿ ನಮ್ಮ ಏಷ್ಯಾ ಖಂಡ ಇದೆ, ಇದು ಆಫ್ರಿಕಾ ಖಂಡ. ನಾವು ಈಗಾಗಲೇ ಹಳೆಯ ವಿಡಿಯೋದೊಳಗಡೆ ಉತ್ತರ ಅಮೇರಿಕಾ ಬಗ್ಗೆ ಚರ್ಚೆ ಮಾಡಿದ್ದೀವಿ, ದಕ್ಷಿಣ ಅಮೇರಿಕಾ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಯುರೋಪು ಮತ್ತು ಅಂಟಾರ್ಟಿಕ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತು ಆಫ್ರಿಕಾ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಆಫ್ರಿಕಾ ನಮಗೆ ಭೂಮಿಯ ಮೇಲೆ ಆಲ್ಮೋಸ್ಟ್ ಸೆಂಟರ್ ಭಾಗದಲ್ಲಿ ಕಂಡುಬರುವಂಥದ್ದು. ಆಫ್ರಿಕಾ ಒಂದು ಖಂಡ, ದೇಶ ಅಲ್ಲ. ಆಫ್ರಿಕಾ ಅನ್ನೋದು ಒಂದು ಖಂಡ. ಈ ಖಂಡ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಒಳಗಡೆ 2ನೇ ಸ್ಥಾನದಲ್ಲಿದೆ, ಬೋತ್ ಇನ್ ಟರ್ಮ್ಸ್ ಆಫ್ ಏರಿಯಾ ಆ್ಯಸ್ ವೆಲ್ ಆ್ಯಸ್ ಪಾಪ್ಯುಲೇಷನ್. ಓಕೆ, ಜಗತ್ತಿನೊಳಗಡೆ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ವಿಸ್ತೀರ್ಣ ಇರೋದು ನಮ್ಮ ಏಷ್ಯಾ ಖಂಡ ಫಸ್ಟ್. ಎರಡೂದರಲ್ಲೂ ಸೆಕೆಂಡ್ ಇರುವಂಥದ್ದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಜನಸಂಖ್ಯೆ ಸರ್ 1.4 ಬಿಲಿಯನ್ ಇದೆ. ಓಕೆ, 1.4 ಬಿಲಿಯನ್ ಅಂದರೆ 140 ಕೋಟಿ ಜನಸಂಖ್ಯೆ ಇದೆ. ಓಕೆ, ಆಫ್ರಿಕಾದ ಜನಸಂಖ್ಯೆ 140 ಕೋಟಿ. ಎಷ್ಟು ದೇಶಗಳಿದಾವೆ? 54 ದೇಶಗಳದು. ಒಂದು ದೇಶ ಸ್ವಲ್ಪ ಡಿಸ್ಪ್ಯೂಟೆಡ್ ಇದೆ, ಯಾವುದು ಇಲ್ಲಿದೆ ನೋಡಿ, ವೆಸ್ಟರ್ನ್ ಸಹರಾ. ಓಕೆ, ಇದು ದೇಶ ಹೌದೋ ಅಲ್ಲೋ ಇನ್ನೂ ರಿಕಗ್ನೈಸ್ ಆಗಿಲ್ಲ. ಅದು ರಿಕಗ್ನೈಸ್ ಆದರೆ 55 ದೇಶಗಳಾಗ್ತವೆ. ಅದನ್ನು ಇನ್ನೂ ವಿಶ್ವಸಂಸ್ಥೆ ರಿಕಗ್ನೈಸ್ ಮಾಡಿಲ್ಲ, ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸೊ ಹೀಗಾಗಿ 54 ದೇಶಗಳು ನೋಡಿ, 54 ದೇಶಗಳು ಸೇರಿ 140 ಕೋಟಿ ಜನಸಂಖ್ಯೆ. ಬಟ್ ನಮ್ಮ ಭಾರತ ದೇಶ ಒಂದೇ ದೇಶದ ಜನಸಂಖ್ಯೆ ಇವತ್ತು 143 ಕೋಟಿ ಇದೆ ಸರ್. ಜನಸಂಖ್ಯೆ ಒಳಗಡೆ ಹೋಲ್ಸಕ್ಕೆ ಬರುವುದಿಲ್ಲ. 54 ದೇಶಗಳಿರುವಂಥ ಆಫ್ರಿಕಾ ಖಂಡದ ಜನಸಂಖ್ಯೆ 140 ಕೋಟಿ. ಬರೀ ಒಂದೇ ದೇಶದ ಜನಸಂಖ್ಯೆ ನಮ್ಮಲ್ಲಿ 143 ಕೋಟಿ ಇದೆ. ಚೈನಾನು ಹಾಗೆ, ಚೈನಾನು ಒಂದೇ ದೇಶ, ಅವ್ರದ್ದು 139 ಕೋಟಿ ಜನಸಂಖ್ಯೆ ಇವತ್ತಿಗೆ ಇರುವಂಥದ್ದು. ಸೊ ಹೀಗಾಗಿ ಆಫ್ರಿಕಾ ಜನಸಂಖ್ಯೆ ಮತ್ತು ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಖಂಡ. ಒಟ್ಟು 54 ದೇಶಗಳಿರುವಂತಹ ಒಂದು ಖಂಡ. ಸರ್, ಆಫ್ರಿಕಾ ಮುಖ್ಯವಾಗಿ ಈ ಕಡೆಗೆ ಇಂಡಿಯನ್ ಓಷನ್, ಭಾರತೀಯ ಮಹಾಸಾಗರ ಇದೆ, ಈ ಕಡೆಗೆ ಅಟ್ಲಾಂಟಿಕ್ ಓಷನ್ ಇದೆ, ಮೇಲ್ಗಡೆಗೆ ಮೆಡಿಟರೇನಿಯನ್ ಸಮುದ್ರ ಇದೆ. ಮೇಲ್ಗಡೆ ಮೆಡಿಟರೇನಿಯನ್ ಸಮುದ್ರ, ಈ ಕಡೆ ಕೆಂಪು ಸಮುದ್ರ, ಈ ಕಡೆಗೆ ಭಾರತೀಯ ಮಹಾಸಾಗರ, ಈ ಕಡೆಗೆ ಅಟ್ಲಾಂಟಿಕ್ ಓಷನ್. ಇವೆಲ್ಲವುಗಳಿಂದ ಸುತ್ತುವರಿದಂತಹ ಒಂದು ಖಂಡ, ದಟ್ ಈಸ್ ದಿ ಆಫ್ರಿಕನ್ ಕಾಂಟಿನೆಂಟ್. ಭಾಳ ಡೈವರ್ಸಿಫೈ ಆದಂತಹ ಒಂದು ಖಂಡ. ನಿಮಗೆ ಇನ್ನೊಂದು ಗೊತ್ತಿರಬೇಕು, ಈ ಖಂಡದ ಬಗ್ಗೆ ನಾನು ಆವಾಗಲಿಂದ ಪದೇ ಹೇಳ್ತಾ ಇದ್ದೀನಿ, ವೈವಿಧ್ಯತೆ. ಯಾಕೆ ವೈವಿಧ್ಯತೆ ಅಂತಂದ್ರೆ, ಜಗತ್ತಿನಾಗ ಎಷ್ಟು ಟೈಪ್ ಕ್ಲೈಮೇಟ್ಗಳದಾವಲ್ಲ, ಆಲ್ಮೋಸ್ಟ್ ಎಲ್ಲ ಟೈಪ್ ಕ್ಲೈಮೇಟ್ಗಳು ಆಫ್ರಿಕಾದಾಗ ಕಂಡು ಬರ್ತಾವೆ. ಯಾಕೆ? ಆಫ್ರಿಕಾದಲ್ಲಿ ಮುಖ್ಯವಾಗಿ ಸರ್ ನಮ್ಮಲ್ಲಿ 0 ಡಿಗ್ರಿ ರೇಖಾಂಶ ಹಾದು ಹೋಗ್ತದೆ, ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ, ಅದು ಹಾದು ಹೋಗ್ತದೆ. ಇದರ ಜೊತೆಗೆ ಸಮಭಾಜಕ ವೃತ್ತ ಹಾದು ಹೋಗ್ತದೆ, ಇಕ್ವೇಟರ್ ಸಮಭಾಜಕ ವೃತ್ತ. ಇದರ ಜೊತೆಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, 3 ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಇವು 3 ಬಹಳ ಪ್ರಮುಖವಾದಂತಹ ಅಕ್ಷಾಂಶಗಳು.
ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ, ಮಕರ ಸಂಕ್ರಾಂತಿ, ಈ ಮೂರು ಕಾಲ್ಪನಿಕ ರೇಖೆಗಳು ಹಾದೋಗ್ತಾವೆ ಆಫ್ರಿಕಾದಲ್ಲಿ. ಪ್ಲಸ್ ನಮ್ಮ ಪ್ರೈಮ್ ಮೆರಿಡಿಯನ್ ಇದು ಕೂಡ ಹಾದು ಹೋಗ್ತದೆ. ಈ 4 ಪ್ರಮುಖ ರೇಖೆಗಳು ಹಾದು ಹೋಗುವಂಥ ಜಗತ್ತಿನ ಏಕೈಕ ಖಂಡ ಅಂತಂದ್ರೆ ಆಫ್ರಿಕಾ. ಅದಕ್ಕೆ ನಾನು ಹೇಳಿದ್ದು ವೈವಿಧ್ಯತೆ ಭಾಳ ಇದೆ. ಸಮಭಾಜಕ ವೃತ್ತದ ವಾಯುಗುಣ ಇಲ್ಲಿ ಕಂಡು ಬರ್ತದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ವಾಯುಗುಣ ಇಲ್ಲಿ ಕಂಡು ಬರ್ತೈತಿ, ಮಕರ ಸಂಕ್ರಾಂತಿ ವೃತ್ತದ ವಾಯುಗುಣ ಇಲ್ಲಿ ಕಂಡು ಬರ್ತೈತಿ. ಎಲ್ಲ ರೀತಿಯ ವಾಯುಗುಣಗಳು ಇಲ್ಲಿ ಕಂಡು ಬರ್ತವೆ. ಮತ್ತು ವಾಯುಗುಣ ಚೇಂಜ್ ಆದಂಗೆ ಸಸ್ಯವರ್ಗಗಳು ಚೇಂಜ್ ಆಗ್ತವೆ. ಸಸ್ಯವರ್ಗಗಳು ಚೇಂಜ್ ಆದಂಗೆ ಪ್ರಾಣಿ ವೈವಿಧ್ಯತೆ ಚೇಂಜ್ ಆಗ್ತದೆ, ಬಯೋಡೈವರ್ಸಿಟಿ ಚೇಂಜ್ ಆಗ್ತದೆ. ಅದಕ್ಕೆ ಎಲ್ಲ ರೀತಿಯ ಜೀವ ವೈವಿಧ್ಯತೆ ನಮಗೆ ಆಫ್ರಿಕಾದೊಳಗಡೆ ಕಂಡುಬರುವಂಥದ್ದು. ಇನ್ನು ಈ ಆಫ್ರಿಕಾ ಖಂಡದೊಳಗಡೆ ಇಷ್ಟೆಲ್ಲ ದೇಶಗಳು ಇವತ್ತಿದವು. ಇದರ ಒಳಗಡೆ ಅತಿ ದೊಡ್ಡ ದೇಶ, ವಿಸ್ತೀರ್ಣದೊಳಗಡೆ ಅತಿ ದೊಡ್ಡ ದೇಶ ಅಂತಂದರೆ ನಮಗೆ ಇಲ್ಲಿ ಕಂಡು ಬರುವಂಥದ್ದು ಇನ್ನೊಂದು ಮ್ಯಾಪ್ ಇದೆ. ಓಕೆ, ವಿಸ್ತೀರ್ಣದೊಳಗಡೆ ಅತಿ ದೊಡ್ಡ ದೇಶ ಇಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಇದೆ, ಅಲ್ಜೀರಿಯಾ. ಇದು ಆಫ್ರಿಕಾದ ಫಿಸಿಕಲ್ ಮ್ಯಾಪ್, ಇದು ಪ್ರಾಕೃತಿಕ ನಕಾಶೆ, ಇದು ಪೊಲಿಟಿಕಲ್ ಮ್ಯಾಪ್. ಇದು ಸ್ವಲ್ಪ ಫಿಸಿಕಲ್ ಥರನೇ ಇದೆ, ಬಟ್ ಇನ್ನೂ ಪರ್ಫೆಕ್ಟ್ ಡಿವೈಡ್ ಆಗಿಲ್ಲ. ಅತಿ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ ಅಲ್ಜೀರಿಯಾ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ನೈಗರ್ ಅಂತ ಕರೀತೀವಿ. ಅತಿ ಚಿಕ್ಕ ದ್ವೀಪ ಸಿಷೆಲ್ಸ್ ಅಂತ ಬರ್ತದೆ ನಮ್ಮ ಭಾರತೀಯ ಮಹಾಸಾಗರದಲ್ಲಿ. ಸಿಷೆಲ್ಸ್, ವಿಕ್ಟೋರಿಯಾ ಅದರ ರಾಜಧಾನಿ ಸಿಷೆಲ್ಸ್, ಅತಿ ಸಣ್ಣ ದ್ವೀಪ. ಇಲ್ಲಿ ಇನ್ನೊಂದಿದೆ ಮಡಗಾಸ್ಕರ್, ಇದು ಜಗತ್ತಿನ 4ನೇ ಅತಿ ದೊಡ್ಡ ದ್ವೀಪ. ಅಂದರೆ ಇಂಥ ಎಲ್ಲ ವೈವಿಧ್ಯತೆಗಳು ಆಫ್ರಿಕಾದೊಳಗಡೆ ಇರುವಂಥದ್ದು. ಹಂತ ಹಂತವಾಗಿ ನಾನು ನಿಮಗೆ ಆಫ್ರಿಕಾ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇದರ ಜೊತೆಗೆ ಸಹರಾ ಮರುಭೂಮಿ, ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ, ಅತಿ ಹೆಚ್ಚು ಉಷ್ಣತೆ ದಾಖಲಾಗುವಂಥ ಮರುಭೂಮಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್. ಓಕೆ, ನೀವೇನಾದರೂ ಆಹಾರ ಪದಾರ್ಥಗಳನ್ನು ಬೇಯಿಸಬೇಕಾದ್ರೆ ಅಲ್ಲಿ ಗ್ಯಾಸ್ ಹಚ್ಚಬೇಕಾದಂಥ ಅವಶ್ಯಕತೆನೇ ಇಲ್ಲ, ಗ್ಯಾಸು ಬೇಕಾಗಿಲ್ಲ, ಸ್ಟೋವ್ನು ಬೇಕಾಗಿಲ್ಲ, ತನ್ನನ್ನು ತಾನೇ ಅಡುಗೆ ಆಗಕ್ಕೆ ಶುರುವಾಗ್ತದೆ. ಅಷ್ಟು ಟೆಂಪ್ರೇಚರ್ ಇರುವಂತಹ ಒಂದು ಪ್ರದೇಶ ಸಹರಾ ಡೆಸರ್ಟ್. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ. ಎಷ್ಟು ದೇಶಗಳಲ್ಲಿದೆ? 11 ದೇಶಗಳು. ಜಗತ್ತಿನ 11 ದೇಶಗಳಲ್ಲಿ ವಿಸ್ತಾರವಾಗಿರುವಂತಹ ಒಂದು ಮರುಭೂಮಿ ಸಹರಾ ಮರುಭೂಮಿ. ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಲೇಕ್ ವಿಕ್ಟೋರಿಯಾ, ಸಮಭಾಜಕ ವೃತ್ತದ ಮೇಲಿದೆ ಲೇಕ್ ವಿಕ್ಟೋರಿಯಾ, ಅತಿ ದೊಡ್ಡ ಲೇಕ್ ಇದು ಸರೋವರ. ಇದರ ಕೆಳಗಡೆ ಇನ್ನೊಂದು ಲೇಕ್ ಇದೆ, ಲೇಕ್ ತಂಗ್ಯಾನಿಕಾ ಅಂತ. ದಿಸ್ ಈಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಲೇಕ್. ಲಾಂಗೆಸ್ಟ್ ಅಂದರೆ ನಾರ್ತ್ ಟು ಸೌತ್ ಸ್ಟ್ರೆಚ್ ಭಾಳ ಇದೆ. ವರ್ಲ್ಡ್ಸ್ ಲಾಂಗೆಸ್ಟ್ ಲೇಕ್ ಅಂತ ಕರಿತೀವಿ. ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಇಲ್ಲೇ ಇದೆ. ಯಾವುದು? ಮೌಂಟ್ ಕಿಲಿಮಂಜಾರೋ. ಈ ಕಿಲಿಮಂಜಾರೋ ಪರ್ವತ ಕೂಡ ಸಮಭಾಜಕ ವೃತ್ತಕ್ಕೆ ಬಹಳಷ್ಟು ಸಮೀಪದಲ್ಲಿ ಇರುವಂಥದ್ದು. ಮೌಂಟ್ ಕಿಲಿಮಂಜಾರೋ ಎಲ್ಲಿದೆ? ಇದು ತಾಂಜಾನಿಯಾ ದೇಶದಲ್ಲಿ ಇರುವಂಥದ್ದು. ಅಂದರೆ ಇವೆಲ್ಲ ನಮ್ಮ ಆಫ್ರಿಕಾ ಖಂಡದ ಕುರಿತಾದಂಥ ಕೆಲವು ಭೌಗೋಳಿಕ ವೈವಿಧ್ಯತೆಗಳು. ಆಫ್ರಿಕಾದಾಗ ಮರುಭೂಮಿನೂ ಐತಿ, ಕಾಂಗೋ ದೈರೆ ಕಾಡುಗಳಿದಾವೆ, ಮಳೆಯ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳಿದಾವೆ, ಸವನ್ನ ಹುಲ್ಲುಗಾವಲುಗಳಿದಾವೆ, ಕಲಹರಿ ಮರುಭೂಮಿ ಇದೆ, ಎಲ್ಲ ಇರುವಂತಹ ಒಂದು ಖಂಡ. ಓಕೆ, ಸೊ ಹಂಗಾಗಿ ನಾವು ಆಫ್ರಿಕಾವನ್ನು ವೈವಿಧ್ಯತೆಯ ಖಂಡ ಅಂತ ಕರಿತೀವಿ. ಮೋಸ್ಟ್ ಡೈವರ್ಸಿಫೈಡ್ ಕಾಂಟಿನೆಂಟ್ ಆನ್ ಪ್ಲಾನೆಟ್ ಅರ್ತ್ ಅಂಥೇಳಿ ಕರೆಯುವಂಥ. ಇದರ ಜೊತೆಗೆ ಇತ್ತೀಚೆಗೆ ಭಾಳಷ್ಟು ಎಕ್ಸಾಮಲ್ಲಿ ಕ್ವಶನ್ಗಳು ಬರ್ತಾ ಇದ್ದಾವೆ. ಯಾವುದು? ಹಾರ್ನ್ ಆಫ್ ಆಫ್ರಿಕಾ. ಆಫ್ರಿಕಾದ ಕೊಂಬು ಅಂತ ಕರೀತಾರೆ. ಆಫ್ರಿಕಾದ ಕೊಂಬು ಅಂಥೇಳಿ ಇಲ್ಲಿ ಕೆಲವು ದೇಶಗಳಿದಾವೆ. ಯಾವುದ್ಯಾವ ದೇಶಗಳು? ಸೊಮಾಲಿಯಾ, ಓಕೆ, ಇಥಿಯೋಪಿಯಾ, ಆಮೇಲೆ ಎರಿಟ್ರಿಯಾ ಮತ್ತು ಡಿಜಿಬೌಟಿ. ಈ ದೇಶಗಳನ್ನು ಸೇರಿಸಿ ಇಷ್ಟು ಏರಿಯಾ ನೋಡಿ, ಇದು ಆಫ್ರಿಕಾದ ಇಷ್ಟು ಏರಿಯಾ, ಇದನ್ನು ಆಫ್ರಿಕಾದ ಕೊಂಬು ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಇತ್ತೀಚೆಗೆ ಕೆಲವು ಕ್ವಶನ್ಗಳು ಕೂಡ ಇವು ಎಕ್ಸಾಮ್ ಒಳಗಡೆ ಬಂದಿರುವಂಥದ್ದು. ಓಕೆ, ಸೊ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ, ಅಥವಾ ಆಫ್ರಿಕಾದ ಕೊಂಬು, ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಸೊ ಈಗ ಆಫ್ರಿಕಾದ ಬಗ್ಗೆ ಕೆಲವು ಸಂಕ್ಷಿಪ್ತ ಮಾಹಿತಿ ನಾನು ಕೊಟ್ಟಿದ್ದೀನಿ. ಈ ಬೇಸ್ ಮೇಲೆ
ಆಫ್ರಿಕಾ ಖಂಡದ ಕೆಲವು MCQಗಳನ್ನು ನೋಡೋದು. ಆ MCQ ಮುಖಾಂತರ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಪೂರ್ವ ಭಾಗದಲ್ಲಿ ಬ್ರಹ್ಮಾಸ್ತ್ರ ಸರ್, ಈಗ ಎಲ್ಲ ಆಲ್ಮೋಸ್ಟ್ ಕಾಲ್ಫಾರ್ಮ್ಗಳು ಆಗ್ತಾಯಿದ್ದು. ಈಗ ಅತ್ಯಂತ ಸಮೀಪದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಪರೀಕ್ಷೆಗೆ ಅಧಿಸೂಚನೆಗಳು ರೆಡಿ ಆಗ್ತಾಯಿದ್ದವು. ಬಹುಶಃ ಸೆಪ್ಟೆಂಬರ್ ಎಂಡಿಗೆ ಕಾಲ್ಫಾರ್ಮ್ ಆಗೋ ಸಾಧ್ಯತೆಗಳಿದಾವೆ, ಅಥವಾ ಅದಕ್ಕಿಂತ ಬೇಗನೂ ಆಗಬಹುದು ಪೇಪರ್ ರಿಪೋರ್ಟ್ಸ್ ಪ್ರಕಾರ. ಸೊ ಈಗ ಬ್ರಹ್ಮಾಸ್ತ್ರ 1 ಮತ್ತು 2 ಇದರೊಳಗೆ ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಮಾಡರ್ನ್ ಹಿಸ್ಟ್ರಿ, ಜಿಯೋಗ್ರಫಿ, ಸ್ಟ್ರಾಟಜಿ ಕ್ಲಾಸ್, ಎಕ್ಸಾಮ್ ಟ್ರಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್, ಇಂಡಿಯನ್ ಗೌರ್ಮೆಂಟ್ ಸ್ಕೀಮ್, ಸ್ಟೇಟ್ ಇಂಪಾರ್ಟೆನ್ಸ್, ವರ್ಲ್ಡ್ ಜಿಯೋಗ್ರಫಿ, ಈಗ ನಾವೇನು ಆಫ್ರಿಕಾ ಚರ್ಚೆ ಮಾಡ್ತಾಯಿಲ್ಲ, ಹಿಂಗೆ ಇಡೀ ವರ್ಲ್ಡ್ ಜಿಯೋಗ್ರಫಿ, ಇವೆಲ್ಲ ಕ್ಲಾಸ್ಗಳನ್ನು ನಾನು ಮಾಡಿದ್ದೀನಿ. ಈ ಎಲ್ಲ ಕ್ಲಾಸ್ಗಳ ಒಂದು ರೆಕಾರ್ಡೆಡ್ ಕೋರ್ಸ್ಗಳನ್ನು ನಾವು ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಮಾಡ್ತಾಯಿದ್ದೀವಿ. ಯಾರಿಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಇದ್ದರೆ ನೀವು ಜಾಯಿನ್ ಆಗ್ಬೋದು. ಬ್ರಹ್ಮಾಸ್ತ್ರ 1 ಮತ್ತು 2 ಎರಡೂ ರೆಕಾರ್ಡೆಡ್ ಕ್ಲಾಸ್ ಅದಾವ. ಇದು ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು IAS ವರೆಗೆ ಪ್ರತಿಯೊಂದು ಎಕ್ಸಾಮ್ಗೂ ಹೆಲ್ಪ್ ಆಗುವಂಥದ್ದು. ಸೊ ಆ್ಯಕ್ಚುಲಿ ನಿನ್ನೆ ಲಾಸ್ಟ್ ಡೇಟ್ ಇತ್ತು. ಸೊ ನಿನ್ನೆ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ 1 ದಿವಸ ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಇವತ್ತು ಲಾಸ್ಟ್ ಇದೆ. ನಾಳೆಯಿಂದ ಕೋರ್ಸ್ ಜಾಯಿನ್ ಆಗೋಕ್ಕೆ ಬರೋದಿಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರು ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ನಾವು ಒಂದೊಂದೇ ಕ್ವಶನ್ಗಳನ್ನು ಬಿಡಿಸೋಣ. ಆಫ್ರಿಕಾದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಫ್ರಿಕಾದ ಹೆಚ್ಚಿನ ಭಾಗ ದಕ್ಷಿಣ ಗೋಳಾರ್ಧದಲ್ಲಿದೆ. ಆಫ್ರಿಕಾದ ಹೆಚ್ಚಿನ ಭಾಗ ದಕ್ಷಿಣ ಗೋಳಾರ್ಧದಲ್ಲಿ ಇರುವಂಥದ್ದು. ಇದು ಸಮಭಾಜಕ ವೃತ್ತ. ಆಫ್ರಿಕಾ ಹಿಂಗೆ ಬಂದು ಈ ಥರ ಬಂದು ಹಿಂಗೆ ಹೋಗಿದೆ. ಆಫ್ರಿಕಾದ ಹೆಚ್ಚಿನ ಭಾಗ ದಕ್ಷಿಣ ಗೋಳಾರ್ಧದಲ್ಲಿದೆ. ನೆಕ್ಸ್ಟು ಯಾವ ಹೇಳಿಕೆಗಳು ಸರಿಯಾಗಿವೆ? ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ನೋಡಿರಿ, ಆಫ್ರಿಕಾದ ಮಧ್ಯಭಾಗದಲ್ಲೇ ಹೋಗಿದೆ. ಹೀಗಾಗಿ ಪೂರ್ತಿ ಹೆಚ್ಚಿನ ಭಾಗ ಇಲ್ಲ ದಕ್ಷಿಣಾರ್ಧ ಗೋಳದಲ್ಲಿ. ಓಕೆ, ಮೇಲ್ಗಡೆನೂ ಆಫ್ರಿಕಾ ಬಹಳ ಇದೆ. ಓಕೆ, ಒಂದನೇದು ಹೇಳಿಕೆ ಸರಿಯಾಗಿ ಇಲ್ಲ. ಅವ್ರು ಸರಿಯಾಗಿ ಇದ್ದಿದ್ದು ಕೇಳತ್ತಾರೆ. ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ, ಮಕರ ಸಂಕ್ರಾಂತಿ ವೃತ್ತಗಳು ಅಂದ್ರೆ ನಮ್ಮ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆ್ಯಂಡ್ ಇಕ್ವೇಟರ್, ಈ 3 ವೃತ್ತಗಳು ಹಾಯಿಸಿ ಹೋಗುವ ಏಕೈಕ ಖಂಡವಾಗಿದೆ ಆಫ್ರಿಕಾ. ಕರೆಕ್ಟ್, ಆಗ ತೋರಿಸಿದ್ದೀನಿ. ಸರಿಯಾದ ಹೇಳಿಕೆ ಕೇಳಿದರೆ ಸರಿಯಾದ ಹೇಳಿಕೆ ಸಿಕ್ಕಿದೆ. ಮುಂದಿನ ಹೇಳಿಕೆ ನೋಡೋದು ಅವಶ್ಯಕತೆ ಇಲ್ಲ. ಈ ಖಂಡದಲ್ಲಿ ಗೋಬಿ ಮರುಭೂಮಿ ಇದೆ. ಗೋಬಿ ಮರುಭೂಮಿ ಬರೋದು ಚೈನಾ ಮತ್ತು ಮಂಗೋಲಿಯಾದ ಮಧ್ಯಭಾಗದಲ್ಲಿ. ಇಲ್ಲೆಲ್ಲ ಇಲ್ಲಿ ಬರೋದು ಸಹರಾ ಮರುಭೂಮಿ, ನಮೀಬ್ ಮರುಭೂಮಿ, ಕಲಹರಿ ಮರುಭೂಮಿ. ಓಕೆ, ಸೊ ಈ ಮರುಭೂಮಿಗಳು ಬರ್ತವೆ. ಇದು ಪಶ್ಚಿಮದಲ್ಲಿ ಉರಲ್ ಪರ್ವತಗಳಿಂದ ಏಷ್ಯಾದಿಂದ ಬೇರ್ಪಟ್ಟಿದೆ. ಅಲ್ಲ, ಉರಲ್ ಪರ್ವತಗಳು ಬರೋದು ಏಷ್ಯಾ ಮತ್ತು ಯುರೋಪ್ ನಡುವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಸಮಭಾಜಕ ವೃತ್ತ ಇಲ್ಲಿ ಹೋಗಿದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಇಲ್ಲಿದೆ. ಮಕರ ಸಂಕ್ರಾಂತಿ ವೃತ್ತ, ಈ 3 ವೃತ್ತಗಳು ಹಾಯಿಸಿ ಹೋಗಿದ್ದವು. ಓಕೆ, ಮತ್ತು ದಕ್ಷಿಣಾರ್ಧ ಗೋಳದಲ್ಲೇ ಜಾಸ್ತಿ ಇದೆ, ಹಾಗೇನಿಲ್ಲ. ಎರಡೂ ಕಡೆ ಈಕ್ವಲ್ ಆಗಿ ಅದು ಡಿವೈಡ್ ಆಗಿರುವಂಥದ್ದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ 1ನೇ ಹೇಳಿಕೆ, ಸಹರಾ ಮರುಭೂಮಿ ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿಯಾಗಿದೆ. ಹೌದು, ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್. ಸರ್, ಬಿಸಿ ಮರುಭೂಮಿ ಅಂದರೆ ಏನು? ಡೆಸರ್ಟ್ದಾಗ ಮರುಭೂಮಿಯೊಳಗೆ 2 ಟೈಪ್ ಬರ್ತವೆ. ಒಂದು ಬಿಸಿ ಮರುಭೂಮಿ, ಇನ್ನೊಂದು ತಂಪಾದ ಮರುಭೂಮಿ. ಈಗ ನಮ್ಮ ಆರ್ಕ್ಟಿಕ್ಕು, ಅಂಟಾರ್ಟಿಕ್ಕು, ಕಾಶ್ಮೀರು ಇವೆಲ್ಲ ತಂಪು ಮರುಭೂಮಿಗಳು. ಲದಾಖ್ ಕೋಲ್ಡ್ ಡೆಸರ್ಟ್ ಅವೆಲ್ಲ. ಓಕೆ, ಇವೆಲ್ಲ ಹಾಟ್ ಡೆಸರ್ಟ್. ಹಂಗೆ ಜಗತ್ತಿನ ಅತ್ಯಂತ ಬಿಸಿ ಮರುಭೂಮಿಯಲ್ಲಿ ಅತಿ ದೊಡ್ಡದು ಯಾವುದು? ಸಹರಾ. ಕರೆಕ್ಟ್. ಆಫ್ರಿಕಾ ಖಂಡವು ನಮೀಬ್ ಮರುಭೂಮಿ ಮತ್ತು ಕಲಹರಿ ಮರುಭೂಮಿಯಂತಹ ಮರುಭೂಮಿಗಳನ್ನು ಒಳಗೊಂಡಿದೆ. ಹೌದು, ಕಲಹರಿ ಮರುಭೂಮಿನೂ ಇದೆ, ನಮೀಬ್ ಮರುಭೂಮಿ ಇದೆ. ಕಲಹರಿ 2 ಹೇಳಿಕೆಗಳು ಸರಿಯಾಗಿದೆ. 2 ಹೇಳಿಕೆಗಳು 1 ಮತ್ತು 2. ಇಲ್ಲಿ ಆಫ್ರಿಕಾದಾಗ ಸಹರಾ ಮರುಭೂಮಿ ಇದೆ, ಕಲಹರಿ ಮರುಭೂಮಿ ಇದೆ, ನಮೀಬ್ ಮರುಭೂಮಿ ಇದೆ, ನುಬಿಯನ್ ಮರುಭೂಮಿ ಇದೆ. ಓಕೆ, ಸೊ ಇವೆಲ್ಲ ಮರುಭೂಮಿಗಳು ಆಫ್ರಿಕಾದಾಗ ಕಂಡು ಬರ್ತವೆ. ಈ ಕಲಹರಿ ಮರುಭೂಮಿ ಕೇಳಿರ್ಬೋದು ನೀವು, ನಾವೆಲ್ಲ ಭಾಳ ಸರಿ ಸ್ಕೂಲಲ್ಲಿದ್ದಾಗ ಓದ್ತಿದ್ವು GKದಾಗ. ಆಫ್ರಿಕಾದ ಪ್ರಮುಖ ಮರುಭೂಮಿ ಇದು, 2ನೇ ಅತಿ ದೊಡ್ಡ ಮರುಭೂಮಿ ಕಲಹರಿ ಮರುಭೂಮಿ. ನಮೀಬಿಯಾ, ಬೋಟ್ಸ್ವಾನಾ ಮತ್ತು ಸೌತ್ ಆಫ್ರಿಕಾ ಈ 3 ದೇಶಗಳ ಗಡಿಭಾಗದಲ್ಲಿ ಇರುವಂತಹ ಒಂದು ಮರುಭೂಮಿ. ನಮೀಬಿಯಾ, ಬೋಟ್ಸ್ವಾನಾ ಮತ್ತು ಸೌತ್ ಆಫ್ರಿಕಾಗಳ ನಡುವೆ ಇರುವಂಥ ಮರುಭೂಮಿ. ಆ್ಯಕ್ಚುಲಿ ಇದು ಮರುಭೂಮಿ ಅಲ್ಲ, ಹಂಗೆ ನೋಡಿದ್ರೆ
ಇದಕ್ಕೆ ಓಕೆ. ಸೊ ಇಟ್ ಈಸ್ ನಾಟ್ ಅ ಟ್ರೂ ಡೆಸರ್ಟ್. ಮರುಭೂಮಿ ಅಂದರೆ ಮಳೆ ಆಗಬಾರ್ದಲ್ಲಿ. ಇಲ್ಲಿ ಮಳೆ ಆಗ್ತೈತಿ 250 ಮಿಲಿಮೀಟರ್ ಮಳೆ ಆಗ್ತೈತಿ ವಾರ್ಷಿಕವಾಗಿ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟು ಮಳೆ ಆಗ್ತೈತಲ್ಲ ಅಷ್ಟು ಮಳೆ ಆಗ್ತೈತಿ. ಬಟ್ ಸ್ಟಿಲ್ ಇಟ್ ಈಸ್ ಅ ಡೆಸರ್ಟ್. ಓಕೆ. ಸೊ ಹಾಗಾಗಿ ಕಲಹರಿ ಭಾಳ ಇಂಪಾರ್ಟೆಂಟ್ ಆದಂಥ ಡೆಸರ್ಟ್. ಒಂದು ಸರಿ ಕ್ವಶನ್ ಕೇಳಿದ್ರಿ, ಯಾವ ದೇಶಗಳ ನಡುವೆ ಕಲಹರಿ ಮರುಭೂಮಿ ಇದೆ? ನಮೀಬಿಯಾ, ಬೋಟ್ಸ್ವಾನಾ ಆ್ಯಂಡ್ ಸೌತ್ ಆಫ್ರಿಕಾ. ಓಕೆ. ಸೊ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವ. ಆಮೇಲೆ ನಮೀಬ್ ಮರುಭೂಮಿ ಇದೈತಲ್ಲ, ಈ ನಮೀಬ್ ಮರುಭೂಮಿದು ವಿಶೇಷತೆ ಏನಪ್ಪ ಅಂತಂದ್ರೆ, ದಿಸ್ ಈಸ್ ದ ಓಲ್ಡೆಸ್ಟ್ ಡೆಸರ್ಟ್ ಆಫ್ ಆಫ್ರಿಕಾ. ಆಫ್ರಿಕಾ ಖಂಡದ ಅತ್ಯಂತ ಹಳೆಯ ಮರುಭೂಮಿ. ಓಕೆ. ಇದು ಅತ್ಯಂತ ದೊಡ್ಡ ಮರುಭೂಮಿ. ಸಹರಾ ಆಫ್ರಿಕಾದಷ್ಟೇ ಅಲ್ಲ, ಅದು ಇಡೀ ವರ್ಲ್ಡ್ಗೆ ದೊಡ್ಡ ಮರುಭೂಮಿ. 11 ದೇಶಗಳಲ್ಲಿ ವಿಸ್ತಾರವಾದಂಥ ಮರುಭೂಮಿ ಸಹರಾ. ಸಹರಾ ಇಸ್ ದ ಲಾರ್ಜೆಸ್ಟ್ ಡೆಸರ್ಟ್. ಓಕೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಸಹರಾ ಮರುಭೂಮಿ. ಓಕೆ. ಇದು ಕಲಹರಿ ಮರುಭೂಮಿ, ಇದು ನಮೀಬ್ ಮರುಭೂಮಿ, ನೆಕ್ಸ್ಟು ನುಬಿಯನ್ ಮರುಭೂಮಿ, ಲಿಬಿಯನ್ ಮರುಭೂಮಿ, ಇವೆಲ್ಲ ಮರುಭೂಮಿಗಳು ಬರ್ತವೆ. ಓಕೆ. ಇದರ ಜೊತೆಗೆ ಇಲ್ಲಿ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ ಕಲಹರಿ ಮರುಭೂಮಿ ಸೌತ್ ಆಫ್ರಿಕಾ, ಬೋಟ್ಸ್ವಾನಾ ಮತ್ತು ನಮೀಬಿಯಾ ನಡುವೆ ಕಂಡುಬರುವಂತಹ ಒಂದು ಮರುಭೂಮಿ. ಇದು ಸೌತ್ ಆಫ್ರಿಕಾ ಅಂದರೆ ಒಂದು ದೇಶ, ಸೌತ್ ಆಫ್ ಆಫ್ರಿಕಾ ಅಲ್ಲ. ಸೌತ್ ಆಫ್ರಿಕಾ ಅನ್ನೋದು ಆಫ್ರಿಕಾ ಖಂಡದ ಒಂದು ದೇಶದ ಹೆಸರು. ಓಕೆ. ಇಲ್ಲಿ ಕೆಳಗಡೆ ಬರ್ತದೆ. ಆ ಸೌತ್ ಆಫ್ರಿಕಾ ಆದ್ಕೊಳ್ಳೆ ಲಾಸ್ಟಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಬರ್ತೈತೆ ಲಾಸ್ಟ್. ಈ ವಾಸ್ಕೋಡಿಗಾಮ ಅದು ಬರಬೇಕಾದಾಗ ಕೇಪ್ ಆಫ್ ಗುಡ್ ಹೋಪ್ ಯುರೋಪ್ನಿಂದ ಬರ್ತಿದ್ರು ಅವ್ರು. ಇಲ್ಲಿಂದ ಕೇಪ್ ಆಫ್ ಗುಡ್ ಹೋಪಿಗೆ ಬಂದು ಇಲ್ಲಿಂದ ಇಂಡಿಯಾಕ್ಕೆ ಬರ್ತಿದ್ರು. ಕೇಪ್ ಆಫ್ ಗುಡ್ ಹೋಪ್, ಕೇಪ್ ಅಂದ್ರೆ ತುತ್ತ ತುದಿ, ಲಾಸ್ಟ್ ಪಾಯಿಂಟ್ ಆಫ್ ದ ಲ್ಯಾಂಡ್. ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ. ಕೇಪ್ ಆಫ್ ಗುಡ್ ಹೋಪಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಭಾರತೀಯ ಮಹಾಸಾಗರ ಇವೆರಡೂ ಸಂಧಿಸುವಂಥ ಒಂದು ಜಾಗ ಇದೆ. Cape of Good Hope, it is a point where Indian Ocean and South Atlantic Ocean meet each other. Okay. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ಆಫ್ರಿಕಾದ 3/2 ಭಾಗವು ಉತ್ತರಾರ್ಧಗೋಳದಲ್ಲಿದೆ ಮತ್ತು 1/3 ಭಾಗವು ದಕ್ಷಿಣಾರ್ಧಗೋಳದಲ್ಲಿದೆ. ಕರೆಕ್ಟ್. ನೆಕ್ಸ್ಟ್, ಆಫ್ರಿಕಾ ಯುರೋಪ್ನ ಉತ್ತರ ಮತ್ತು ಏಷ್ಯಾದ ದಕ್ಷಿಣ ಭಾಗದಲ್ಲಿದೆ. ಇಲ್ಲ, ಯುರೋಪ್ ಖಂಡದ ದಕ್ಷಿಣ ಭಾಗದಲ್ಲಿದೆ. ಇಲ್ಲಿ ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿ ಕಂಡು ಬರ್ತದೆ. ಎರಡನೇ ಹೇಳಿಕೆ ಸರಿಯಾಗಿ, ಎರಡನೇ ಹೇಳಿಕೆ ತಪ್ಪು. ಸರಿಯಾದ ಹೇಳಿಕೆ ಕೇಳಿದರವರು ಒಂದು ಮಾತ್ರ ಸರಿಯಾಗಿದೆ. ಓಕೆ. ಯಾಕಂದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನೋಡಿ, ಇದು ಯುರೋಪ್, ಇದು ಯುರೋಪು, ಇದು ಏಷ್ಯಾ, ಇಲ್ಲಿ ನಮ್ಮ ಭಾರತ ಇದೆ, ಮೇರೆ ಪ್ಯಾರಾ ಭಾರತ್. ಓಕೆ. ಏಷ್ಯಾದ ನೈಋತ್ಯ ಭಾಗದಲ್ಲಿದೆ, ಆಮೇಲೆ ಯುರೋಪ್ನ ದಕ್ಷಿಣ ಭಾಗದಲ್ಲಿ. ಯುರೋಪಿನ ದಕ್ಷಿಣಕ್ಕೆ ಆಫ್ರಿಕಾ ಬರ್ತದೆ. ಇಲ್ಲಿ ಸ್ಪೇನ್ ಮತ್ತು ಮೊರಾಕೋ ಮತ್ತು ಸ್ಪೇನ್ ಬರ್ತವೆ. ಸ್ಪೇನ್ ಬರೋದು ಯುರೋಪ್ನಾಗ. ಓಕೆ. ಇಲ್ಲಿ ಸ್ಪೇನ್ ಇದೆ, ಕೆಳಗಡೆ ಮೊರಾಕೋ ಇದೆ. ಸ್ಪೇನ್ ಮತ್ತು ಮೊರಾಕೋ ನಡುವೆ ಈ ಮೆಡಿಟ್ರೇನಿಯನ್ಗೆ ಒಂದು ಜಾಗ ಇದೆ. ಓಕೆ. ಸೊ ಅದನ್ನು ನಾವು ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಂತ ಕರಿತೀವಿ. ಗಿಬ್ರಾಲ್ಟರ್ ಜಲಸಂಧಿ ಇಲ್ಲಿ ನಮಗೆ ಬರುವಂಥದ್ದು. ಓಕೆ. ನೆಕ್ಸ್ಟ್, 4ನೇದು, ಆಫ್ರಿಕಾಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರ ಉತ್ತರಾರ್ಧವು ಪ್ರಾಥಮಿಕವಾಗಿ ಮರುಭೂಮಿ ಅಥವಾ ಶುಷ್ಕವಾಗಿದೆ. ಓಕೆ. ಇದು ಆಫ್ರಿಕಾ. ಫಾರ್ ಎಕ್ಸಾಂಪಲ್ ಸರ್, ದಿಸ್ ಈಸ್ ಆಫ್ರಿಕಾ. ಆಫ್ರಿಕಾದ ಉತ್ತರ ಭಾಗ ಮರುಭೂಮಿ, ಶುಷ್ಕ, ಒಣ ವಾಯುಗುಣ. ಕರೆಕ್ಟ್. ಎಲ್ಲ ಸಹರಾ ಇದೆ. ಕರೆಕ್ಟ್ ಅವ್ರು ಹೇಳಿದ್ದು. ಎರಡನೇದು, ಅದರ ಮಧ್ಯ ಮತ್ತು ದಕ್ಷಿಣ ಪ್ರದೇಶಗಳು ಸವನ್ನಾ ಬಯಲು ಮತ್ತು ದಟ್ಟವಾದ ಮಳೆಯ ಕಾಡುಗಳು. ಕರೆಕ್ಟ್. ಇಲ್ಲೆಲ್ಲ ಸವನ್ನಾ ಹುಲ್ಲುಗಾವಲುಗಳು ಬರ್ತವೆ. ಇಲ್ಲೆಲ್ಲ ಕಾಂಗೋ ಅಥವಾ ಜೈರೆ ಕಾಡುಗಳು, ಮಳೆಯ ಕಾಡುಗಳು. ಯಾಕಂದರೆ ಇಕ್ವೇಟರ್, ಸಮಭಾಜಕ ವೃತ್ತದ ಮೇಲೆ ಪ್ರತಿ ದಿವಸ ಸಂಜೆ 4 ಗಂಟೆಗೆ ಮಳೆ ಆಗ್ತದೆ. 4 o'clock ರೇನ್, ಕನ್ವೆಕ್ಷನಲ್ ರೇನ್. ಓಕೆ. ಪರಿಸರಣ ಮಳೆ ಅಂತ ಕರಿತೀವಿ. ಮತ್ತು ಆ ನಮೂನಿ ದಿನ 4 ಗಂಟೆಗೆ ಗುಡುಗು ಸಿಡಿಲು ಸಹಿತ ಮಳೆ ಆದ್ರೆ ಮತ್ತು ಕಾಡಿಲ್ಲದೆ ಇನ್ನೇನು ಇರ್ತೈತಲ್ಲ, ಕಾಡಿದೆ. ಇಲ್ಲಿ ಕೆಳಗೆ ಹೋದಂಗೆ ಮಳೆ ಕಡಿಮೆ ಆಕೈತಿ, ಮಳೆ ಕಡಿಮೆ ಆದಂಗೆ ಕಾಡಿದ್ದು ಹುಲ್ಲುಗಾವಲುಗಳಾಗ್ತವೆ, ಸವನ್ನಾ ಹುಲ್ಲುಗಾವಲುಗಳು. ಕರೆಕ್ಟ್ ಇದೆ. ಎರಡನೇ ಹೇಳಿಕೆ ಕರೆಕ್ಟ್ ಇದೆ. ಸೊ ಒಂದನೇ ಹೇಳಿಕೆನೂ ಕರೆಕ್ಟ್ ಇದೆ. ಸೊ 1 ಮತ್ತು 2 ಎರಡೂ ಹೇಳಿಕೆಗಳು. ಸೊ 1 and 2 ಆರ್ ಕರೆಕ್ಟ್. ಓಕೆ. ಸೊ ಮೇಲ್ಗಡೆದ್ದು ಒಣ ವಾಯುಗುಣ ಇದೆ, ನಡು ಮಳೆಯ ಕಾಡುಗಳಿದಾವೆ, ಅದಾದಮೇಲೆ ಸವನ್ನಾ ಹುಲ್ಲುಗಾವಲುಗಳು ಕಂಡು ಬರುವಂಥದ್ದು. ಪಾಯಿಂಟ್ ಅಂಡರ್ಸ್ಟುಡ್. ಅಂದರೆ ಇದು ಒಂದೇ ಕ್ವಶನ್ದಾಗ ನಮಗೆ ಕ್ಲೈಮೆಟಿಕ್ ರೀಜನ್ಸ್ ಆಫ್ ಆಫ್ರಿಕಾ ಗೊತ್ತಾಗ್ತೈತೆ. ಆ ಕ್ವಶನ್ನ ಯಾಕೆ ಇನ್ನು ಕ್ವಶನ್ ತೆಗೆದಿದ್ದೀನಿ ಅಂತಂದರೆ, ಇದು ಒಂದು ಕ್ವಶನ್ದಾಗ ನಿಮಗೆ ಕ್ಲೈಮೇಟ್,
ಆಫ್ರಿಕಾ ಖಂಡದ ವಾಯುಗುಣದ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಅದು ನನ್ನ ಉದ್ದೇಶ. ಓಕೆ, ಇಲ್ಲಿ ನೋಡ್ರಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಇದೆಲ್ಲ ಒಣ ಶುಷ್ಕ ಪ್ರದೇಶ, ಇದೆಲ್ಲ ಶುಷ್ಕ ಪ್ರದೇಶ ಇದೆ. ಓಕೆ, ಇದೆಲ್ಲ ಏನಪ್ಪ ಅಂತಂದ್ರೆ ಶುಷ್ಕ ಪ್ರದೇಶ, ಒಣ ಪ್ರದೇಶ. ಅದಕ್ಕೆ ಅದು ಕಲರ್ ನೋಡ್ರೆ ಗೊತ್ತಾಕೈತಿ. ಇಲ್ಲಿ ಸಮಭಾಜಕ ವೃತ್ತ, ಇದು ಸಮಭಾಜಕ ವೃತ್ತದಾಗ ಮಳೆ ಭಾಳ ಆಕೈತಿ. ಸಮಭಾಜಕ ವೃತ್ತಕ್ಕೆ ಸಮೀಪ ಬಂದಂಗೆ ನೋಡ್ರಿ ಹಸಿರು ಕಲರ್ ಜಾಸ್ತಿ ಆಗೈತಿ, ಡಾರ್ಕ್ ಗ್ರೀನ್ ಕಲರ್ ಆಗೈತಿ. ಯಾಕಂದ್ರೆ ಮಳೆಯ ಕಾಡುಗಳು. ಇದೇ ಡಾರ್ಕ್ ಗ್ರೀನ್ ಇದ್ದಿದ್ದು ಕೆಳಗಡೆ ಲೈಟ್ ಗ್ರೀನ್ ಆಗೈತಿ. ಯಾಕೆ? ಸವನ್ನ ಹುಲ್ಲುಗಾವಲುಗಳು, ಸವನ್ನ ಬರ್ತಾವ, ಮಳೆಯ ಕಾಡುಗಳು, ಒಣ ಪ್ರದೇಶ. ಸೊ ಇದು ಒಂದು ಫಿಸಿಕಲ್ ಮ್ಯಾಪು ನಿಮಗೆ ಆಫ್ರಿಕಾ ಕಾಂಟಿನೆಂಟ್ ಬಗ್ಗೆ ಹೇಳ್ತದೆ. ಓಕೆ, ಯಾವ ಆಫ್ರಿಕಾದ ನದಿಯು ಸಮಭಾಜಕ ವೃತ್ತವನ್ನು 2 ಬಾರಿ ದಾಟ್ತದೆ? ಸರ್, ಇದು ಆಫ್ರಿಕಾ. ಇದು ಆಫ್ರಿಕಾದಲ್ಲಿ ಸಮಭಾಜಕ ವೃತ್ತವನ್ನು 2 ಬಾರಿ ದಾಟಿ ಹೋಗುವಂಥ ನದಿ ಯಾವುದಪ್ಪ ಅಂತಂದ್ರೆ ಜೈರೆ ನದಿ. ಕೆಲವು ಮಂದಿ ಕೇಳ್ಬೋದು, ಸರ್ ಕಾಂಗೋ ಅಂತ ನಾವು ಓದಿದ್ದೀವಲ್ಲ, ಕಾಂಗೋ ನದಿಗೆ ಇನ್ನೊಂದು ಹೆಸರು ಜೈರೆ. ಓಕೆ, ಕಾಂಗೋ ಅಂದರೂ ಒಂದ, ಓಕೆ, ಜೈರೆ ಅಂದರೂ ಒಂದ. ಕಾಂಗೋ ನದಿ ಅಥವಾ ಜೈರೆ ನದಿ. ಜೈರೆ ಫಾರೆಸ್ಟ್ ಬರ್ತದೆ, ಅಲ್ಲೇ ಜಿಕಾ ಫಾರೆಸ್ಟ್ ಬರ್ತದೆ. ಈ ಜಿಕಾ ಫಾರೆಸ್ಟ್ದಿಂದನೇ ಜಿಕಾ ವೈರಸ್ ಬಂದಿತ್ತು, ಇಡೀ ಜಗತ್ತಿಗೆ ಮಾರಣಾಂತಿಕವಾದ ಕಾಯಿಲೆ ತಂದಿತ್ತು, ನಮ್ಮ ಕೋವಿಡ್-19 ಗತೆ. ಓಕೆ, ಜಿಕಾ ಫಾರೆಸ್ಟ್, ಅಲ್ಲೇ ಜಿಕಾ ವೈರಸ್ ಬಂದಿತ್ತು. ಕಾಂಗೋ ನದಿ ಸಮಭಾಜಕ ವೃತ್ತವನ್ನು 2 ಬಾರಿ ನೋಡ್ರಿ, ಇಲ್ಲೊಮ್ಮೆ ಹಾಸ್ ಹೋಗಿದೆ, ಇಲ್ಲೊಮ್ಮೆ ಹಾಸ್ ಹೋಗಿದೆ. ದಿಸ್ ಈಸ್ ದ ಓನ್ಲಿ ರಿವರ್ ಆನ್ ಪ್ಲಾನೆಟ್ ಅರ್ತ್ ವಿಚ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್. ಕಾಂಗೋ. ಓಕೆ, ಕಾಂಗೋ ನದಿ ವಿಶೇಷತೆ ಏನು? ಇಡೀ ಆಫ್ರಿಕಾ ಖಂಡದ ಅತಿ ಉದ್ದವಾದ ನದಿ ನೈಲ್. ಈ ಜಗತ್ತಿನಾಗ ಅತಿ ದೊಡ್ಡದು ಬಿಡ್ರಿ. ನೈಲ್ ಆದಮೇಲೆ ನೆಕ್ಸ್ಟ್ ಬರೋದನ್ನೇ ಕಾಂಗೋ. ಆಫ್ರಿಕಾ ಖಂಡದ 2ನೇ ಅತಿ ಉದ್ದವಾದ ನದಿ ಕಾಂಗೋ. ಇಡೀ ಜಗತ್ತಿನ ಅತ್ಯಂತ ಡೀಪೆಸ್ಟ್ ಆಳವಾದಂಥ ನದಿ ಯಾವುದು? ಕಾಂಗೋ ನದಿ. ಜಗತ್ತಿನಾಗ ಅತಿ ಆಳವಾದ ನದಿ. ಇನ್ನೊಂದು, ಅಮೌಂಟ್ ಆಫ್ ಡಿಸ್ಚಾರ್ಜ್ ಇಸ್ ವೆರಿ ಹೈ, ಸೆಕೆಂಡ್ ಲಾರ್ಜೆಸ್ಟ್ ಡಿಸ್ಚಾರ್ಜ್. ಅಂದ್ರೆ ಒಂದು ನದಿ ಹೋಗಿ ಸಮುದ್ರ ಸೇರ್ತೈತಂದ್ರೆ ಆ ನದಿ ಸಮುದ್ರಕ್ಕೆ ಸಾಕಷ್ಟು ನೀರನ್ನು ತೊಗೊಂಡು ಹೋಗ್ತದೆ. ಅತಿ ಹೆಚ್ಚು ಇಡೀ ಜಗತ್ತಿನಾಗ ಅತಿ ಹೆಚ್ಚು ನೀರನ್ನು ತೊಗೊಂಡು ಹೋಗಿ ಸಮುದ್ರಕ್ಕೆ ತೊಗೊಂಡು ಹೋಗುವಂಥ ನದಿ ಅಮೆಜಾನ್ ನದಿ. ಅಮೆಜಾನ್ ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಡಿಸ್ಚಾರ್ಜಿಂಗ್ ವಾಟರ್, ದಟ್ ಈಸ್ ಕಾಂಗೋ ರಿವರ್. ಅತಿ ಹೆಚ್ಚು ನೀರನ್ನು ತೊಗೊಂಡು ಹೋಗಿ ಸಮುದ್ರಕ್ಕೆ ಹಾಕುವಂಥ ನದಿ ಕಾಂಗೋ ನದಿ. 2ನೇದ್ದು. ಫಸ್ಟು ಅಮೆಜಾನ್ ಇದೆ. ಡಿಸ್ಚಾರ್ಜ್ ಒಳಗಡೆ ಸೆಕೆಂಡ್, ಡೀಪೆಸ್ಟ್ ಒಳಗಡೆ ಫಸ್ಟ್, ಲಾಂಗೆಸ್ಟ್ ಒಳಗಡೆ ಸೆಕೆಂಡ್ ಆಫ್ಟರ್ ದಿ ನೈಲ್. ನೈಲ್ ಅಂದ್ರೆ ರಾಕಿ ಬಾಯ್ ಇದ್ದಂಗೆ, ನೈಲ್ ಫಸ್ಟ್ ಯಾವಾಗಿದ್ರು, ನೈಲ್ ಆದಮೇಲೆ ಇದು ಬರುವಂಥದ್ದು. ಓಕೆ, ನೆನ್ಪಿಟ್ಕೊಂಡು ಜೈರೆ ನದಿ ಇಲ್ಲೈತಲ್ಲ, ಇದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಒಂದು ದೇಶ ಇದೆ. ಈ ದೇಶದಲ್ಲಿ ಈ ನದಿ ಹೋಗ್ತದೆ. ಇಲ್ಲಿ ಬಂದು ನೋಡ್ರಿ, ಹಿಂಗೆ ಬಂದೈತೆ. ಇಲ್ಲಿ ಏನಾಗಿದೆಪ್ಪ, ಇಲ್ಲಿ ಸಮಭಾಜಕ ವೃತ್ತ 2 ಬಾರಿ ಹಾಯ್ದು ಹೋದಂತಹ ಒಂದು ನದಿ. ಇಲ್ಲಿ ನೀವು ನೋಡ್ಬೋದು ಜೈರೆ ನದಿ, ಇಲ್ಲಿ ಸಮಭಾಜಕ ವೃತ್ತ ಇದೆ. ಇಲ್ಲಿಯೂ ಕಟ್ ಮಾಡ್ತಾ ಇದೆ, ಇಲ್ಲಿಯೂ ಕಟ್ ಮಾಡ್ತಾ ಇದೆ. ಜೈರೆ ಅಂದರೂ ಒಂದೇ, ಕಾಂಗೋ ಅಂದರೂ ಒಂದೇ. ಕಾಂಗೋ ನದಿ, ಜೈರೆ ನದಿ ಎರಡೂ ಕೂಡ ಒಂದೇ. ನೆಕ್ಸ್ಟು, ಇದು ಈಸಿ ಕ್ವಶನ್. ಓಕೆ, ಆಫ್ರಿಕಾದ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ. ಓಕೆ, ಸೊ ಇದಂತೂ ನಿಮಗೇನು ಆಲ್ಮೋಸ್ಟ್ ಗೊತ್ತಿರ್ತೈತಿ. ಬಟ್ ಒಂದು ನೆನ್ಪಿಟ್ಕೋರಿ, ನೈಲ್ ನದಿ ಲಾರ್ಜೆಸ್ಟ್ ನದಿ. ಓಕೆ, ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್. ಜಗತ್ತಿನಾಗ ಅತಿ ಉದ್ದವಾದ ನದಿ. ಇಲ್ಲೇನಾಕೈತಪ್ಪ ಅಂದ್ರೆ 2 ಸರೋವರಗಳಿದು. ಒಂದು ಓಕೆ ಲೇಕ್ ವಿಕ್ಟೋರಿಯಾ, ಇನ್ನೊಂದು ಲೇಕ್ ತನ ಅನ್ನುವಂಥ ಸರೋವರ, ಇನ್ನೊಂದು ವಿಕ್ಟೋರಿಯಾ ಸರೋವರ. ವಿಕ್ಟೋರಿಯಾ ಸರೋವರದಿಂದ ವೈಟ್ ನೈಲ್ ನದಿ ಹುಡ್ತದೆ, ವೈಟ್ ನೈಲ್. ಈ ತನ ಸರೋವರದಿಂದ ಬ್ಲೂ ನೈಲ್ ಅನ್ನುವಂಥ ನದಿ ಹುಡ್ತದೆ. ಈ ಬ್ಲೂ ನೈಲ್, ವೈಟ್ ನೈಲ್ ಎರಡೂ ಸೇರಿಕೊಂಡು ಮುಖ್ಯವಾದ ನೈಲ್ ನದಿಯಾಗಿ ಫೈನಲಿ ಹೋಗಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವಂಥದ್ದು. ಈಜಿಪ್ಟ್ ಮುಖಾಂತರ ಹಾದು ಹೋಗ್ತದೆ, ಮರುಭೂಮಿಯೊಳಗೆ ಹಾದು ಹೋಗ್ತದೆ. ಈ ನದಿ ಐತಂತನ ಅಲ್ಲಿ ಕುಡಿಯೋಕೆ ನೀರು ಸಿಗ್ತೈತೆ ಎಲ್ಲರಿಗೂ. ಈ ನದಿ ಐತಂತನ ಒಂದು ನಾಗರಿಕತೆ ಹುಟ್ಟಿತು. ಅದಕ್ಕಾಗಿ ಇದನ್ನು ನಾವೇನಂತ ಕರಿತೀವಿ, ನೈಲ್. ಈಜಿಪ್ಟ್ ಈಸ್ ಅ ಗಿಫ್ಟ್ ಆಫ್ ನೈಲ್. ನೈಲ್ ನದಿಯ ವರಪ್ರಸಾದ ಯಾವುದು? ಈಜಿಪ್ಟ್. ಸೊ ಈಜಿಪ್ಟ್ ಒಳಗಡೆ ನೈಲ್ ಹರಿದು ಹೋಗ್ತದೆ. ಯಾಕಂದರೆ ಬಹುತೇಕ ಜಗತ್ತಿನ ಭಾಳಷ್ಟು ನದಿಗಳು ಮರುಭೂಮಿಯೊಳಗೆ ಹೋದರೆ ಹೊರಗೆ ಬರೋದ್ರೊಳಗಡೆ ಆ ಪೂರ್ತಿ ಎಲ್ಲ ಇದನ್ನ ಆಗಿಬಿಡ್ತಾವೆ. ಓಕೆ, ಸೊ ಡ್ರೈ ಆಗಿ ಹೋಗ್ಬಿಡ್ತಾವೆ. ಬಟ್ ಇದು ಮರುಭೂಮಿಯನ್ನು ಯಶಸ್ವಿಯಾಗಿ ದಾಟ್ತದೆ. ಇಟ್ ಕಮ್ಸ್ ಸಕ್ಸಸ್ಫುಲಿ ಔಟ್ ಆಫ್ ದ ಈಜಿಪ್ತಿಯನ್ ಡೆಸರ್ಟ್ ಆ್ಯಂಡ್ ಫೈನಲಿ ಶೆಡ್ಸ್ ಇಟ್ ವಾಟರ್ಸ್ ಇನ್ ಟು ದಿ
ಮೆಡಿಟರೇನಿಯನ್ ಸಿ. ಓಕೆ, ಬ್ಲೂ ನೈಲ್, ವೈಟ್ ನೈಲ್. ಸೊ ನೆನ್ಪಿಟ್ಕೊಡಿ, ಇಲ್ಲಿ ವೈಟ್ ನೈಲ್ ಇದೆ, ಬ್ಲೂ ನೈಲ್ ಇದೆ. ಫೈನಲಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವಂಥದ್ದು. ಓಕೆ, 7ನೇ ಕ್ವಶನ್. ಕಿಲಿಮಂಜಾರೋ ಪರ್ವತ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ. ಹೌದು, ಆಗಲೇ ಹೇಳಿದ್ದೀನಿ ನಾನು. ಈ ಶಿಖರವು ಸಮುದ್ರ ಮಟ್ಟದಿಂದ 19,340 ಅಡಿ ಇದೆ. 19,340, ಕರೆಕ್ಟ್. ಬಟ್ ಉರುಗ್ವೆಯಲ್ಲಿಲ್ಲ. ಎಲ್ಲಿದೆ ಇದು? ತಾಂಜಾನಿಯಾದಲ್ಲಿ. ಯಾವ ಹೇಳಿಕೆ ಸರಿಯಾಗಿಲ್ಲ? 2ನೇ ಹೇಳಿಕೆ ಸರಿಯಾಗಿಲ್ಲ, ತಾಂಜಾನಿಯಾ. ಇದನ್ನು ನಾನು ಫಸ್ಟಿಗೆ ನಿಮಗೆ ಹೇಳಿದ್ದೆ. ಓಕೆ, ಇಲ್ಲಿ ಬರ್ತದೆ ಮೌಂಟ್ ಕಿಲಿಮಂಜಾರೋ ಬರೋದು ತಾಂಜಾನಿಯಾ. ಅವರು ಉರುಗ್ವೆ ಅಂತ ಕೊಟ್ಟಿದ್ದಾರೆ. ಉರುಗ್ವೆಯಲ್ಲಿ ಬರಂಗೇ ಇಲ್ಲ. ಉರುಗ್ವೆ ಪರಗ್ವೆ ಬರೋದು ಸೌತ್ ಅಮೇರಿಕಾದಾಗ. ಅಷ್ಟು ಗೊತ್ತಿದ್ರು ನೀವು ಕರೆಕ್ಟಾಗಿ ಆನ್ಸರನ್ನು ಹಾಕಬಹುದು. ಯಾವುದು ಆಫ್ರಿಕಾವನ್ನು ಯುರೋಪ್ನಿಂದ ಪ್ರತ್ಯೇಕಿಸುತ್ತದೆ? ಯುರೋಪ್ ಮತ್ತು ಆಫ್ರಿಕಾ ನಡುವೆ ಸರ್ ಮೆಡಿಟರೇನಿಯನ್ ಸಮುದ್ರ ಇದೆ. ಮೆಡಿಟರೇನಿಯನ್ ಸಮುದ್ರ ಇದು ಕೂಡ ಈಸಿ ಕ್ವಶನ್, ನೀವು ಮಾಡ್ಬೋದು. ಇದು ಯುರೋಪು, ಇದು ಆಫ್ರಿಕಾ, ನಡು ಯಾವುದೈತಿ? ಮೆಡಿಟರೇನಿಯನ್ ಸಮುದ್ರ. ಇದು ಯುರೋಪು, ಇದು ಆಫ್ರಿಕಾ, ಇದು ಏಷ್ಯಾ, ನಡು ಯಾವುದಿದೆ? ರೆಡ್ ಸಿ. ಇದು ಯುರೋಪು, ಆಮೇಲೆ ಇದು ಏಷ್ಯಾ, ನಡು ಯಾವುದಿದೆ? ಕ್ಯಾಸ್ಪಿಯನ್ ಸಿ. ಇದು ಯುರೋಪು, ಇದು ಯುರೋಪು, ಇದರೊಳಗಡೆ ಇಲ್ಲಿ ಟರ್ಕಿ ಬರ್ತೈತೆ, ಬ್ಲ್ಯಾಕ್ ಸಿ. ಓಕೆ, ಮೆಡಿಟ್ರೇನಿಯನ್, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್, ಅಟ್ಲಾಸ್ ಪರ್ವತ ಶ್ರೇಣಿಗಳು. ನಮ್ಮಲ್ಲಿ ಹೆಂಗೆ ಹಿಮಾಲಯ ಅದಾವ ಅಲ್ಲಿ ಅಟ್ಲಾಸ್. ಇದು ಖಂಡದ ನೈಋತ್ಯ ಭಾಗದಲ್ಲಿ ಸರ್. ಇದು ಆಫ್ರಿಕಾದ ಇಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಅಟ್ಲಾಸ್ ಪರ್ವತ ಶ್ರೇಣಿಗಳು ಇಲ್ಲಿ ಅದಾವಲ್ಲ ಇವು. ಅದು ಯಾವ ಭಾಗದಲ್ಲಿ ಅಂತ ಕೇಳಿದಾರೆ ಅವರು ಕ್ವಶನ್ದಾಗ? ನೈಋತ್ಯ ಅಲ್ಲಿದು, ವಾಯವ್ಯ. ನೈಋತ್ಯ ಅಂದರೆ ಈ ಕಡೆ ಬರ್ತದೆ. 1ನೇ ಹೇಳಿಕೆ ತಪ್ಪಾಗಿದೆ. ಮೌಂಟ್ ಟಬ್ಕಲ್ ಅಟ್ಲಾಸ್ ಪರ್ವತ ಶ್ರೇಣಿಗಳ ಅತ್ಯಂತ ಎತ್ತರದ ಸ್ಥಳ. ಇದು ಕರೆಕ್ಟ್. ಅಟ್ಲಾಸ್ ಪರ್ವತ ಶ್ರೇಣಿಗಳಲ್ಲಿ ಮೌಂಟ್ ಟಬ್ಕಲ್ ಅತಿ ಎತ್ತರದ್ದು. ಸೊ ಸೆಕೆಂಡ್ ಮಾತ್ರ ಕರೆಕ್ಟಾಗಿ ಇರುವಂಥದ್ದು. ಓಕೆ, ಸೊ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಇಲ್ಲಿ ಬರ್ತದೆ. ಓಕೆ, ಮೌಂಟ್ ಟಬ್ಕಲ್ ಅಂಥೇಳಿ ಕರಿತೀವಿ. ಓಕೆ, ಸೊ ಇವತ್ತು ಸಾಕಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ ಆಫ್ರಿಕಾ ಬಗ್ಗೆ. ಬ್ರಹ್ಮಾಸ್ತ್ರ ಕೋರ್ಸ್ ಯಾರಿಗೆ ಅವಶ್ಯಕತೆ ಇದೆ ಅವರು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.